Hello everyone. Today let us discuss a new concept, that is what? A moving coil galvanometer. A moving coil galvanometer. So today let us discuss what is the use of this galvanometer, what is the definition of the galvanometer, on what principle this device works, and what is the diagram, and then what is the construction of that galvanometer. Is it? Let us discuss today this galvanometer. Okay, and this is what the diagram. This is what the diagram. You can draw this diagram. You can note down this one, and these are the concepts. So let us discuss what is the galvanometer. What is introduction of the galvanometer? Here it is, the galvanometer. Galvanometer is the device. Galvanometer is the device used to find out the presence of the current inside the circuit. Is it? ಸರ್ಕ್ಯೂಟ್ ಒಳಗೆ ಕರೆಂಟ್ ಐತೋ ಇಲ್ಲೋ ಅಂತೇಳಿ ಫೈಂಡ್ ಔಟ್ ಮಾಡಕ ಏನ್ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಗ್ಯಾಲ್ವನೋಮೀಟರ್ನ ಯೂಸ್ ಮಾಡ್ತೀವಿ. ಸರ್ ಅಮೀಟರ್ ಕೂಡ ಯೂಸ್ ಮಾಡಬಹುದಿತ್ತಲ್ಲ. ಇಸ್ ಇಟ್? ಸೊ ವಾಟ್ ಈಸ್ ದ ಯೂಸ್ ಆಫ್ ಅಮೀಟರ್? ಇಟ್ ಈಸ್ ಯೂಸ್ ಟು ಫೈಂಡ್ ಔಟ್ ದಿ ಕರೆಂಟ್, ಹೈ ಕರೆಂಟ್ ಅಂತ ಕರಿಬಹುದು ಅಥವಾ ನಾರ್ಮಲ್ ಕರೆಂಟ್ ಅಂತ ಕರಿಬಹುದು. ಬಟ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಅಮೀಟರ್ ಅಂಡ್ ದಿ ಗ್ಯಾಲ್ವನೋಮೀಟರ್? ಇಸ್ ಇಟ್? ಸೊ ಗ್ಯಾಲ್ವನೋಮೀಟರ್ ಈಸ್ ಯೂಸ್ ಟು ಫೈಂಡ್ ಔಟ್ ದ ಪ್ರೆಸೆನ್ಸ್ ಆಫ್ ದಿ current inside the circuit, as well as we can also say it as the galvanometer is used to find out a very small current inside the circuit. You can find out a small current. ಸ್ಮಾಲ್ ಕರೆಂಟ್ ಅನ್ನ ಏನ್ ಮಾಡಬಹುದಪ್ಪ ಅಂತಂದ್ರ ಮೆಜರ್ಮೆಂಟ್ ಮಾಡ್ಕೊಳ್ಬಹುದು. ಇಟ್ ಈಸ್ ಯೂಸ್ ಟು ಮೆಜರ್ ದಿ ಅ ವೆರಿ ಸ್ಮಾಲ್ ಸರ್ಕ್ಯೂಟ್, ವೆರಿ ಸ್ಮಾಲ್ ಕರೆಂಟ್ ಇನ್ಸೈಡ್ ದಿ ಸರ್ಕ್ಯೂಟ್. ಇಸ್ ಇಟ್? ನಾವು ಅಮೀಟರ್ ಒಳಗೆ ಹೈ ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬಹುದು, ಮೆಜರ್ಮೆಂಟ್ ಮಾಡ್ಕೊಳ್ಬಹುದು. ಇಲ್ಲಿ ಗ್ಯಾಲ್ವನೋಮೀಟರ್ ಒಳಗೆ ಏನ್ ಮಾಡ್ತೀವಪ್ಪ ಅಂತಂದ್ರ ವೆರಿ ಸ್ಮಾಲ್ ಕರೆಂಟ್ ಅನ್ನ ಮೆಜರ್ಮೆಂಟ್ ಮಾಡ್ಕೋತೀವಿ. ಇಸ್ ಇಟ್? ಸೊ ಹೌ ಇಟ್ ಲುಕ್ಸ್? ಹಿಯರ್ ಇಟ್ ಇಸ್ ದಿ galvanometer. Even though I have shown this device in the practicals also. Is it? This is what the galvanometer. Here it is the G. ಕಾಂತದರಿ G ಅಂತ ಬರ್ತದ. ಹೌದಾ? ಕೆಳಗೇನೋ ಬರ್ತದ ನೋಡ್ರಿ, 2 ಮೈಕ್ರೋ ಅಂಪಿಯರ್ ಪರ್ ಡಿವಿಷನ್ ಅಂತ ಹೇಳಿ. ಇದೆಲ್ಲ ಏನು ಅಂತ ಹೇಳಿ ನಾವು ಡಿಸ್ಕಷನ್ ಮಾಡ್ಕೊಳ್ಳೋಣ. ಇಸ್ ಇಟ್? ಓಕೆ, ಹಿಯರ್ ಇಟ್ ಇಸ್ ದಿ ಡಯಾಗ್ರಾಮ್ and this is what the introduction. Now let us see the principle. On what principle it works? ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತದ? It works on the principle of torque in a current carrying coil kept in a magnetic field. It works on the principle called torque. What is torque? Torque. In the last session only we have discussed what is torque. Torque ಅಂದ್ರೆ ಏನಂತ ಡಿಸ್ಕಷನ್ ಮಾಡಿದೀವಿ. ಹೌದಾ? Is it? Now here is the third concept is the diagram and description. Here it is the diagram. ಇದೆಲ್ಲ diagram ಕರಿತೀವಿ. This is what the scale. This is what the interior of that galvanometer. ಆ galvanometer ತೋರಿಸಿದ್ನಲ್ಲ ಅದರೊಳಗೆ ಇಂಟೀರಿಯರ್ ಇರೋದು ಈ ತರ ಇರ್ತದೆ ನೋಡ್ರಿ. It consists of a main frame, which is a metallic frame ಅಂತ ಕರಿತೀವಿ ಅಥವಾ ಪ್ಲಾಸ್ಟಿಕ್ ಫ್ರೇಮ್ ಅಂತ ಕರಿತೀವಿ. Next, it consists 2 magnets which are having north and south poles. ಇದಕ್ಕೆ ಕರಿತೀವಿ ಅಂತ ಕರಿತೀವಿ ಸಿಲಿಂಡರ್ ಹೆಡ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಸಿಲಿಂಡರ್ ಹೆಡ್ ಮ್ಯಾಗ್ನೆಟ್ಸ್ ಅಂದ್ರೆ ಹೆಂಗಿರ್ತಾವ? ಸೊ ಲೆಟ್ ಅಸ್ ಇಮ್ಯಾಜಿನ್ ದಿಸ್ ಇಸ್ ವಾಟ್ ದಿ ಮ್ಯಾಗ್ನೆಟ್. ಹೌದಾ? ನಾವು ಟಿವಿ ಸೌಂಡ್ ಬಾಕ್ಸ್ ಒಳಗೆ ಅದನ್ನ ನೋಡಿರ್ತೀವಿ, ರೌಂಡ್ ಮ್ಯಾಗ್ನೆಟ್ ಇರ್ತದೆ. ಹೌದಲ್ಲ? ಅದನ್ನ ನಾವು ಕಟ್ ಮಾಡಿದ್ರೆ ಏನಾಗ್ತದ್ರಿ? 2 ಸೈಡ್ ಆಗ್ತವೆ. ದಿಸ್ ಇಸ್ ವಾಟ್ ದಿ ಎನ್ ಪೋಲ್ ಅಂಡ್ ದಿಸ್ ಇಸ್ ವಾಟ್ ದಿ ಎಸ್ ಪೋಲ್. ಲೈಕ್ ದಟ್ ಓನ್ಲಿ ಒಂದು ನಾವು ಸಿಲಿಂಡರ್ ಮ್ಯಾಗ್ನೆಟ್ ತಗೊಂಡಿದೀವಿ, ಅದನ್ನ ಕಟ್ ಮಾಡ್ಕೊಂಡು ಒಂದು ಪೋರ್ಷನ್ ಆಗಿದೆ, ಇನ್ನೊಂದು ಪೋರ್ಷನ್ ಆಗಿದೆ, ಆ ತರ ತಗೊಂಡಿದೀವಿ. ದಿಸ್ ಇಸ್ ವಾಟ್ ಎನ್ ಪೋಲ್ ಅಂಡ್ ದಿಸ್ ಇಸ್ ವಾಟ್ ಎಸ್ ಪೋಲ್. ಅಂಡ್ ದೆನ್ so we can see an iron cylinder. This is what the iron cylinder. Howda? On that iron cylinder there are n number of insulated wire is wound on that cylinder. ಸಿಲಿಂಡರ್ ಮೇಲೆ n ನಂಬರ್ ಆಫ್ ಇನ್ಸುಲೇಟೆಡ್ ವೈರ್ ಏನ್ ಮಾಡಿದಾರಪ್ಪ ಅಂದ್ರೆ ಸುತ್ತ ಹಾಕಿದಾರ. ಅದಕ್ಕೆ ಅಂತ ಕರಿತೀವಪ್ಪ ಅಂದ್ರೆ ಒಂದು ಫ್ರೇಮ್ ಅನ್ಕೋತೀವಿ. ದಟ್ ಈಸ್ ವಾಟ್ ದಿ ಫ್ರೇಮ್ ಅಂಡ್ ಕಾಯಿಲ್ ಅಂತ ಕರಿತೀವಿ. ಇದೊಂದು ಫ್ರೇಮ್ಗೆ n ನಂಬರ್ ಆಫ್ ಟರ್ನ್ಸ್ ಅದಾವ. ಯಾವ್ದ್ರದ್ದು? ವೈರ್, ಇನ್ಸುಲೇಟೆಡ್ ವೈರ್ ಈಸ್ wound on that ಐರನ್ ಸಿಲಿಂಡರ್ ಅಂತ ಕರಿತೀವಿ. ಹೌದಾ? ದೇರ್ ಆರ್ 2 ಟರ್ಮಿನಲ್ಸ್ ಆಫ್ that wire.
So one terminal is connected to T1, another terminal is connected to T2. Is it? And this is what this line. This is what axial rod spindles anta karithivi. Axial rod spindle which can rotate. Which can rotate. So here it is. Let us imagine this is what the axial rod spindles which can rotate like this. Continuous ಆಗಿ ಏನಾಗ್ತದಪ್ಪ ಅಂದ್ರೆ rotate ಮಾಡಬಹುದು, ಅದು ಕೆಪಾಸಿಟಿ ಅದ. And this is what the hair spring. A spring is connected to that axial rod spindle, which is used to regain the rotation of that frame. Now magnetic field ಒಳಗ ಯಾವುದೋ ಒಂದು ಮ್ಯಾಗ್ನೆಟಿಕ್ ಫ್ರೇಮ್ ಅಥವಾ ಒಂದು ಕಾಯಿಲ್ ಇಟ್ಟಾಗ ಏನಾಗ್ತದಪ್ಪ ಅಂದ್ರೆ ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್. ಏನ್ ಮಾಡ್ತದ್ರಿ? ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ರೊಟೇಟ್ ಆದ ತಕ್ಷಣ ವಿ ವಾಂಟ್ ಟು ರೀಗೇನ್ ದಟ್ ಒರಿಜಿನಲ್ ಪೊಸಿಷನ್ ಆಫ್ ದಟ್ ಫ್ರೇಮ್. ಅಟ್ ದಟ್ ಟೈಮ್ ದಿಸ್ ಹೇರ್ ಸ್ಪ್ರಿಂಗ್ ಯೂಸ್ಡ್. ಇದೇನ್ ಮಾಡ್ತದಪ್ಪ ಅಂದ್ರೆ ಇದು ಹೇರ್ ಸ್ಪ್ರಿಂಗ್ ಏನ್ ಮಾಡ್ತದಪ್ಪ ಅಂದ್ರೆ ಯೂಸ್ ಆಗ್ತದೆ. ಹೆಂಗಪ್ಪ ಅಂದ್ರೆ ಇಟ್ ರೀಗೇನ್ ದಿ ಒರಿಜಿನಲ್ ಸ್ಟೇಟ್, ಒರಿಜಿನಲ್ ಫ್ರೇಮ್ ಆಫ್ ದಟ್ ಒರಿಜಿನಲ್ ಫ್ರೇಮ್. Is it? This is what the diagram. ನೋಡ್ರಿ ಇದ್ರೊಳಗೆ ನೋಡ್ತೀವಿ coil on a frame. This is what the frame which is mounted on the iron cylinder. Now the example ಮಾಡ್ಕೊಂಡಿದ್ದೀನಿ ನೋಡ್ರಿ. Here it is the. Let us imagine this is what the iron cylinder. ಒಂದು ಸಿಲಿಂಡರ್ ತಗೊಂಡೇನಿ. ಆ ಸಿಲಿಂಡರ್ ಮೇಲೆ ಏನ್ ಮಾಡಿದ್ದೀನಿಪ್ಪ ಅಂತಾರ ನಂಬರ್ ಆಫ್ ಟರ್ನ್ಸ್ ಅನ್ನ ಏನ್ ಮಾಡಿದೀಪ ಅಂತಾರ ರೊಟೇಟ್ ಮಾಡ್ಕೊಂಡಿದ್ದೀನಿ. ನಾ ಒಂದು ಏನ್ ಮಾಡಿದೀನಪ್ಪ ಅಂದ್ರೆ ಫ್ರೇಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡೇನಿ. ಕಾಣ್ತದ ಏನ್ ನೋಡ್ರಿ ನಿಮ್ಗ? ಜಸ್ಟ್ ಒಂದು ಎಕ್ಸಾಂಪಲ್, ಒಂದು ಫ್ರೇಮ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈ ತರ ಏನಾಗಿರ್ತದಪ್ಪ ಅಂತಾರ ಆ ಗ್ಯಾಲ್ವನೋಮೀಟರ್ ಒಳಗೆ ಇರ್ತದ ರೀ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಲ್ಲಿ ಒಳಗೆ ಯಾವ ತರ ಇರ್ತದ ಅನ್ನೋದನ್ನ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾ. ಹೌದಾ? ಈಗ ಮೊದಲನೇದಾಗಿ ಹಿಯರ್ ಇಟ್ ಇಸ್ ದಿ ಮ್ಯಾಗ್ನೆಟ್. ಇದನ್ನ ಕಟ್ ಮಾಡ್ಕೊಂಡಿರ್ತೀವಿ. ದಿಸ್ ಇಸ್ ವಾಟ್ ದಿ ಆಕ್ಸಿಯಲ್ ರಾಡ್ ಸ್ಪಿಂಡಲ್ ಅಂತ ಕರಿತೀವಿ. ಈ ತರ ಇರ್ತದ. ಈ ತರ ಸೆಂಟರ್ದಾಗಿಂದ ಏನ್ ಪಾಸ್ ಆಗಿ ಇರ್ತಿದಪ್ಪ ಅಂತಾರ ಈ ತರ ಫ್ರೇಮ್ ಅಂಡ್ ಸಿಲಿಂಡರ್ ಅಂತ ಕರಿತೀವಿ. ಅರ್ಥ ಆಗ್ತದ ನೋಡ್ರಿ? ಹೌದಾ? ಈ ತರ ಇದು ರೊಟೇಟ್ ಆಗ್ತದಪ್ಪ ಅಂದ್ರೆ ಇದು ಕೂಡ ಏನಾಗ್ತದ ರೀ? ರೊಟೇಟ್ ಆಗಕ್ ಸ್ಟಾರ್ಟ್ ಆಗ್ತದ. ಇದೇ ತರ ಏನಾಗಿರ್ತದಪ್ಪ ಅಂತಾರೆ ಅಲ್ಲಿ ಇಂಟೀರಿಯರ್ ರೆಡಿ ಆಗಿರ್ತದ್ರಿ. ಏನೇನು ಇರ್ತದ್ರಿ? ಒಂದು ಮ್ಯಾಗ್ನೆಟ್ ಇರ್ತದ, ಅದು ಕಟ್ ಮಾಡಿರ್ತಾರ. ಒಂದು ಸಿಲಿಂಡ್ರಿಕಲ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಅಂಡ್ ದಿಸ್ ಇಸ್ ವಾಟ್ ದಿ ಐರನ್ ಸಿಲಿಂಡರ್ ಅಂಡ್ ದೇರ್ ಆರ್ n number of turns which are rotated, which are wounded on that cylinder ಅಂತ ಕರಿತೀವಿ. ಈ ತರ ಇರ್ತದ ರೀ. ಅಂಡ್ ದೇರ್ ಆರ್ 2 terminals which are connected to T1 and T2. ಇಸ್ ಇಟ್? ಈ ತರ ಪಾಸ್ ಮಾಡಿದ ತಕ್ಷಣ ಈ ಕಡೆ ಕೆಳಗೇನ ರಾಡ್ ಬರ್ತದ ನೋಡ್ರಿ, ಅಲ್ಲಿ ಏನಾಗಿರ್ತದಪ್ಪ ಅಂತಂದ್ರ ಒಂದ ಹೇರ್ ಸ್ಪ್ರಿಂಗ್ ಅಂತ ಬರ್ತದ. ಆ ಹೇರ್ ಸ್ಪ್ರಿಂಗ್ ಅನ್ನ ಕನೆಕ್ಟ್ ಮಾಡಿರ್ತಾರ. ಹೌದಾ? ಅಂಡ್ ದಟ್ ಒನ್ ಎಂಡ್ ಆಫ್ ದಿ ಹೇರ್ ಸ್ಪ್ರಿಂಗ್ ಕನೆಕ್ಟೆಡ್ ಟು ದಿ ರಾಡ್ ಅಂಡ್ ಅನದರ್ ಎಂಡ್ ಆಫ್ ದಿ ಹೇರ್ ಸ್ಪ್ರಿಂಗ್ ಇಸ್ ಕನೆಕ್ಟೆಡ್ ಟು ದಿ ದಿಸ್ ಫ್ರೇಮ್. ಈ ಫ್ರೇಮ್ ಏನಾಗಿರ್ತದಪ್ಪ ಅಂದ್ರೆ ಕನೆಕ್ಟ್ ಆಗಿರ್ತದ. As that frame starts rotating, this hair spring becomes tightened. ಏನಾಗ್ತದಪ್ಪ ಅಂದ್ರೆ ಟೈಟ್ ಆಗಿಬಿಡ್ತದೆ. ಹೌದಾ? ಟೈಟ್ ಆಗ್ತದೆ. ನಮಗ ಟೈಟ್ ಆದ ತಕ್ಷಣ if the current starts flowing through that coil, it starts rotating. ರೊಟೇಟ್ ಆಗ್ತದ. ಆಮೇಲೆ ಏನಾಗ್ತದಪ್ಪ ಈ ಸ್ಪ್ರಿಂಗ್ ಏನಾಗ್ತದ ರೀ? ಟೈಟ್ ಆಗಕ್ ಚಾಲು ಮಾಡ್ತದ. ಹೌದಾ? ಆಸ್ ದ ಕರೆಂಟ್ ಈಸ್ ಸ್ಟಾಪ್ಡ್, ಕರೆಂಟ್ ಸ್ಟಾಪ್ ಆದಪ್ಪ ಅಂದ್ರೆ ದ ಫ್ರೇಮ್ ಕಮ್ಸ್ ಟು ಇಟ್ಸ್ ಒರಿಜಿನಲ್ ಸ್ಟೇಟ್. ದಟ್ ಟು ಬಿಕಾಸ್ ಆಫ್ ಹೇರ್ ಸ್ಪ್ರಿಂಗ್. ಯಾಕೆ ಹೇಳಿದ್ರೆ ಮೊದಲು ಟೈಟ್ ಮಾಡಿರ್ತದ. ಸೊ ವೈಲ್ ರಿಮೂವಿಂಗ್ ದಿ ಕರೆಂಟ್, ವೈಲ್ ಸ್ಟಾಪಿಂಗ್ ದಿ ಕರೆಂಟ್ ಪಾಸಿಂಗ್ ಥ್ರೂ ದಿ ಫ್ರೇಮ್, while current is stopped through the frame, which is passing through the frame, which is stopped, then it regains its original state due to the hair spring. Hair spring ಇಂದ ಏನಾಗ್ತದ ರೀ? ಸ್ಟಾಪ್ ಆಗಿಬಿಡ್ತದ. ಸೊ this is what the interior of the galvanometer. ಏನೇನದ ನೋಡಿದಲ್ಲಿ a coil on a frame. This is what the coil which is wounded on that frame, and then magnet cylinders. These two are the magnet cylinders. ಈ ಸಿಲಿಂಡರ್ಸ್ ಅನ್ನ ಯಾಕೆ ತಗೊಂಡ್ರು ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಹೇರ್ ಸ್ಪ್ರಿಂಗ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ದಿ ಹೇರ್ ಸ್ಪ್ರಿಂಗ್ ವಿಚ್ ಈಸ್ ಯೂಸ್ ಟು ರೀಗೇನ್ ದಿ ಒರಿಜಿನಲ್ ಶೇಪ್ ಆಫ್ ದಿ
or original position of the cylinder or coil ಅಂತ ಕರಿತೀವಿ. ನೆಕ್ಸ್ಟ್ ಏನಂದ್ರೆ ಇಂಡಿಕೇಟರ್ ಅಂಡ್ ಸ್ಕೇಲ್. ದಿಸ್ ಇಸ್ ವಾಟ್ ಇಂಡಿಕೇಟರ್. ನಮಗ ಮ್ಯಾಗ್ನೆಟ್ ಗ್ಯಾಲ್ವನೋಮೀಟರ್ ಒಳಗೆ ಒಂದು ಇಂಡಿಕೇಟರ್ ಇರ್ತದೆ. ಅದು ಈ ಕಡೆ ಏನಾಗ್ತದೆ ಮೂವ್ ಆಗ್ತಿರ್ತದ. ಎಲ್ಲಿ ಮೂವ್ ಆಗತೈತಿ, ಎಷ್ಟು ನಮ್ಗೆ ವ್ಯಾಲ್ಯೂ ಬರತೈತಿ ಅನ್ನೋದನ್ನ ಎಲ್ಲಿ ನೋಡ್ತೀವಿ ಅಂದ್ರೆ ಈ ಸ್ಕೇಲ್ ಮೇಲೆ ನೋಡ್ತೀವಿ. ಹಿಯರ್ ಇಟ್ ಇಸ್ ದಿ ಗ್ಯಾಲ್ವನೋಮೀಟರ್. ಕಾಣ್ತದ್ರಿ ಗ್ಯಾಲ್ವನೋಮೀಟರ್? ಇಸ್ ಇಟ್? ಹೌದಾ? ಸೊ ದಿಸ್ ಇಸ್ ವಾಟ್ ದಿ ಜಿ, ದಿಸ್ ಇಸ್ ವಾಟ್ ದಿ ಟೂ ಟರ್ಮಿನಲ್ಸ್. ಅದನ್ನ ಹೇಳಿದ್ನಲ್ಲ ಜಸ್ಟ್ ಏನಂತ ಹೇಳಿ ಇಲ್ಲಿ ನೋಡ್ರಿ. ಇದೊಂದು ಪಾಯಿಂಟು ಮತ್ತ ಈ ಕಡೆ ಸೈಡ್ ಪಾಯಿಂಟ್, ಇವೆರಡು ವೈರ್ ಏನಾಗಿರ್ತಾವಪ್ಪ ಅಂತಂದ್ರ ಇದಕ್ಕೆ ಕನೆಕ್ಟ್ ಆಗಿರ್ತಾವ. ಇಸ್ ಇಟ್? ಹೌದಾ? ನೋಡ್ರಿ ಇಂಡಿಕೇಟರ್ ಅಂತ ಕರಿತೀವಿ. ಇಲ್ಲೇನ್ ಲೈನ್ ಕಾಣತೈತಿ ನೋಡ್ರಿ, ಯಾವುದು ಒಂದು ಬಾರ್ ಕಾಣತಿಲ್ಲ. ಬಾರ್ ಅಂದ್ರೆ ಆ ಬಾರ್ ಅಲ್ಲ, ಈ ಬಾರ್ ಲೈನ್ ಕಾಣತೈತಿ ರೆಡ್ ಕಲರ್. ಇದು ಈ ಕಡೆ ಏನಾಗ್ತಿರ್ತದಪ್ಪ ಅಂದ್ರೆ ಡಿಫ್ಲೆಕ್ಟ್ ಆಗ್ತಿರ್ತದ. ಹೌದಾ? ಈ ಸ್ಕೇಲ್ ಮೇಲೆ ಕಂಟಿನ್ಯೂಸ್ ಏನಾಗ್ತದ್ರಿ ಮೂವ್ ಆಗ್ತಿರ್ತದ. ಸೊ ದಿಸ್ ಇಸ್ ವಾಟ್ ದಿ ಗ್ಯಾಲ್ವನೋಮೀಟರ್. ಇದು ಏನ ಕರಿತೀವಪ್ಪ ಅಂತ ಗ್ಯಾಲ್ವನೋಮೀಟರ್ ಅಂತ ಕರಿತೀವಿ. ಏನೇನು ನೋಡಿದೀವಿ ನಾವು ಇವಾಗ? ಒನ್ ಈಸ್ ಇಂಟ್ರೊಡಕ್ಷನ್, another one is principle, and the about the diagram. Now let us see how it works. ನಾನು ಬ್ರೀಫ್ ಆಗಿ ನಾ ಏನಂತ ಹೇಳಿ ವರ್ಕಿಂಗ್ ಆಗ್ತದ ಅಂತ ಹೇಳಿ. ದೆನ್ ಹೌ ಟು ಮೆಜರ್ ದಿ ಕರೆಂಟ್, on what factor that current is depends, how it will measure. Let us discuss now. Let us see how it works, how that the magnet and coils are works. Nodri. This is for the frame. Let us imagine this is what the frame. There are n number of turns which are rotating, which are wounded on that frame ಅಂತ ಅನ್ಕೊಳ್ಳೋಣ. And there is a iron cylinder which is this frame is kept on that iron cylinder ಅನ್ಕೊಳ್ಳೋಣ. And this frame is kept in between a strong magnetic fields. ಆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಯಾವಪ್ಪ ಅಂತಂದ್ರೆ ಸಿಲಿಂಡರ್ ಹೆಡ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಆ ಹೆಡ್ ಮ್ಯಾಗ್ನೆಟ್ಸ್ ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ತಂದಿದ್ದೀವಿ. ದಿಸ್ ಇಸ್ ವಾಟ್ ದಿ ಅಪ್ಪರ್ ಪೋರ್ಷನ್ ಆಫ್ ದಟ್ ಡಯಾಗ್ರಾಮ್. ಹೆಂಗ ಇಲ್ಲಿ ನೋಡ್ರಿ. ಈಗ ನಾ ಇದನ್ನಷ್ಟ ತೋರ್ಸಾತೀನಿ. ನಾನು ಇದೆಲ್ಲಾನು ಹೋಯ್ತು, ಓನ್ಲಿ ದಿಸ್ ಮಚ್ ಆಫ್ ಪೋರ್ಷನ್. ಇಲ್ಲೊಂದು ಪೋರ್ಷನ್ ಐತಿ, ಅದಷ್ಟೇ ಇಲ್ಲಿ ಕಾಣತೈತಿ. ಈ ಫ್ರೇಮ್ ಅಂದ್ರೆ ಏನಾಗ್ತದ್ರಿ, ಇಲ್ಲಿ ಫ್ರೇಮ್ ಅದ ಈ ತರ. ಇದ್ರ ಸುತ್ತಲೂ ಮ್ಯಾಗ್ನೆಟ್ಸ್ ಇಟ್ಟಿದ್ರು. ಇವಾಗ ನಾ ಏನ್ ಮಾಡ್ಕೊಂಡಿನಪ್ಪ ಅಂದ್ರೆ ನಾ ಮ್ಯಾಲಿನ ಪೋರ್ಷನ್ ಅಷ್ಟೇ ತಗೊಂಡಿದ್ದೀನಿ. ಐ ಆಮ್ ಗೋಯಿಂಗ್ ಟು ಟೇಕ್ ಓನ್ಲಿ ದ ಅಪ್ಪರ್ ಪೋರ್ಷನ್ ಆಫ್ ದಟ್ ಡಯಾಗ್ರಾಮ್. ಹಿಯರ್ ಇಟ್ ಈಸ್. ಇವಾಗ ನೋಡ್ರಿ, ನಾವು ಇವಾಗ ಮ್ಯಾಗ್ನೆಟ್ಸ್ ಅನ್ನ ನಾವು ಈ ಕರ್ವ್ ಶೇಪ್ ದಾಗ ಯಾಕೆ ತಗೊಂಡ್ವಿ? ಹಿಯರ್ ವಿ ವಾಂಟ್ ಟು travel the magnetic field lines through that wire. So now direct ಆಗಿ ಈ ತರ ನಾವು ಇಷ್ಟನ್ನು the magnetic field lines pass ಆಗಿ ಹೋಗ್ತಾವಲ್ರಿ. Yes, it is correct. ಒಪ್ಕೋತೀನಿ. ಬಟ್ ಇಲ್ಲಿ ನಮ್ಗೆ ಏನಾಗಬೇಕಪ್ಪ ಅಂದ್ರೆ all the magnetic field lines should pass through this coil. ನೋಡ್ರಿ ಇವಾಗ this is what we know, that the magnetic field lines will travel from north pole to south pole. ಎಲ್ಲಿ ಬಂದ್ರಿ? ಈ ಕಡೆ ನೋಡ್ರಿ. here it is. ಈ ಕಡೆ ತಗೊಂಡ್ರೆ ಈ ಕಡೆ is it? ನಮಗ ಈ ತರ ಬೇಕಾಗಿಲ್ಲ. It means we want to pass all the magnetic field lines should pass through that coil only. ಅದಕ್ಕೆ ನಾವು ಏನ್ ಮಾಡ್ಕೊಂಡಿದ್ದೀವಪ್ಪ ಅಂದ್ರೆ ಒಂದು ಕರ್ವ್ ಶೇಪ್ ಮ್ಯಾಗ್ನೆಟ್ಸ್ ಅನ್ನ ತಗೊಂಡಿದ್ದೀವಿ. ಕರ್ವ್ ಶೇಪ್ ಮ್ಯಾಗ್ನೆಟ್ಸ್ ಅನ್ನ ತಗೊಂಡಿದ್ದೀವಿ. ಸೊ ಇವಾಗ ಏನಾಗ್ತದಪ್ಪ ಅಂತಾರ, ನೀವು ಈ ಪಾಯಿಂಟ್ ತಗೊಳ್ರಿ. ಹಿಯರ್ ಥೀಟಾ ವಿಲ್ ಬಿ ಎಕ್ಸಾಕ್ಟ್ಲಿ 90 ಡಿಗ್ರಿ. This coil and the magnetic field line should be 90 degree. ನೀವು ಈ ಕಡೆ ಹೋದ್ರು the magnetic field lines ಹೆಂಗಿರ್ತಾವ್ರಿ? ಎಕ್ಸಾಕ್ಟ್ಲಿ 90 ಡಿಗ್ರಿನ ಇರ್ತಾವ. ಹೌದಾ? So that's why we will take the magnetic field lines in the curve shape. It means the cylinder head magnets ಅಂತ ಕರಿತೀವಿ. cylindrical shape ದಾಗ ಇರಬೇಕು ಅಂತ ಕರಿತೀವಿ. Now let us see the working and expression for the galvanometer. How it works ಅನ್ನೋದನ್ನ ನೋಡೋಣ. ನೋಡ್ರಿ, when the current is passed through the coil, that coil starts rotating due to torque effect ಅಂತ ಕರಿತೀವಿ. ಈ ಒಂದು ಲಾಸ್ಟ್ ಸೆಷನ್ಸ್ ಒಳಗೆ ನಾವೇನ್ ನೋಡ್ಕೊಂಡಿದೀವಪ್ಪ ಅಂತಾರ, when
a coil is kept in between the strong magnetic field lines. Athwa when a coil is a square coil is kept inside the magnetic field lines, it starts rotating. Is it? Yak rotate agakatidpa antandra a torque was acting on that. Torque was acting on that. Like that only here also a frame is there which is kept inside that magnetic field lines. The magnetic field lines are traveling from north pole to south pole. At that point I kept that frame inside that magnetic field lines. At that point it starts rotating only when the current is passed through that coil. Is it? The current is passed through that coil. Hangandra there are two forces we can see here. One is torque force, that is what? Deflecting torque anta karitivi. One more is restoring torque anta karitivi. Why I took restoring torque? As already I have told you, there is a hairspring. There is a hairspring. Hairspring ada idu ಏನು ಮಾಡ್ತದಪ್ಪ ಅಂತಾರ, it takes or it bring back to that frame to its original state. ಹೌದಾ? ಸಮ್ ಎಕ್ಸ್ಟೆಂಟ್ ತನಕ ಅದು ಏನಾಗ್ತದ ರೀ, rotate ಆಗ್ತದ. ಸಮ್ ಎಕ್ಸ್ಟೆಂಟ್ ತನಕ rotate ಆಗ್ತದ. ಅದಾದ ನಂತರ if we remove the current through which is passing through the frame, it regains its original state due to the hairspring ಅಂತ ಕರಿತೀವಿ. Due to the hairspring. ಹಂಗಂದ್ರ ಫಸ್ಟ್ ಟಾರ್ಕ್ ಅದ ಏನಂತ ಕರಿತೀವಪ್ಪ ಅಂದ್ರ there is a deflecting torque. Deflecting torque ಏನದರಿ? Let us write it as tau. Tau is the symbol of torque. I am going to write tau d because it is a deflecting torque anta karitivi. Deflecting torque is equal to, we know the expression for torque. ಏನು ಮಾಡಿದ್ರಿ expression ಏನದರಿ? B into I into A. Is it? Into sin theta. Is it? ನಾವು ಇಲ್ಲಿ sin theta ಏನು ಮಾಡ್ಕೊಂಡಿದ್ದೀವಿ? 90 degree. Because the magnetic field lines are exactly perpendicular to the coil ಆಗಿರ್ತದ. So that's why I am going to take it as 90 degree. Then sin 90 is 1. Is it? So here there are n number of turns are there. That's why we'll write it as n. Here it is the n. We can write it as, here B is the magnetic field, I be the current, A be the area, and then N be the number of turns of that insulated wire which is wounded on that cylinder. Is it? How that? This is what we talk. Now let us see. We took the deflection अथवा deflecting torque. Let us take that equation number 1. If we remove the current which is passing through the frame, then what will happen? Here the coil will come to its original position because of this hairspring. ಅದೇನ್ ಮಾಡ್ತದಪ್ಪ, ಟೈಟ್ ಆಗಿರ್ತದ. ಮೊದಲ ಇದು ಈ ಕಡೆ ರೊಟೇಟ್ ಆಗಿರ್ತದ. ಸಡನ್ ಆಗಿ ಕರೆಂಟ್ ಪಾಸ್ ಆಗೋದು ಬಂದ್ ಆಯ್ತಪ್ಪ ಅಂತ it comes to its original state. ಅವಾಗಲೂ ಗಲ್ಮೀಟರ್ದಾಗ ನೋಡಿರ್ಬೇಕಾದ್ರೆ ಕರೆಂಟ್ ಪಾಸ್ ಮಾಡಿದ ತಕ್ಷಣ ಡಿಫ್ಲೆಕ್ಷನ್ ಆಗ್ತದೆ, ಬಿಟ್ಟ ತಕ್ಷಣ ತನ್ನ ಒರಿಜಿನಲ್ ಸ್ಟೇಟಿಗೆ ಬರ್ತೈತಿ ಬಿಕಾಸ್ ಆಫ್ ಇಟ್ಸ್ ಹೇರ್ ಸ್ಟ್ರಿಂಗ್. ಹಂಗಂದ್ರ ವಾಟ್ ಈಸ್ ದಟ್ ರೀಸ್ಟೋರಿಂಗ್ ಟಾರ್ಕ್? ಇದಕ್ಕೆ ನಾವೇನು ಬರೀತಪ್ಪ ಅಂದ್ರೆ ರೀಸ್ಟೋರಿಂಗ್ ಟಾರ್ಕ್ ತಗೊಂಡು ರೀಸ್ಟೋರಿಂಗ್ ಟಾರ್ಕ್ ಕ್ಯಾನ್ ಬಿ ರಿಟನ್ ಆಸ್ 2R is equal to K into theta. Is it? So theta is the angle. How much is deflected, that much it regains its original state. ಇದು ಎಷ್ಟು angle ದಾಗ ಹೋದ್ರೂ ವಾಪಸ್ ಅದೇನು ಆಗ್ತದೆ, ಒರಿಜಿನಲ್ ಸ್ಟೇಟಿಗೆ ಬರ್ತದೆ. And what about K? Restoring per unit length ಅಂತ ಕರಿತೀವಿ. Is it? So here both are equal to each other, equal and opposite to each other. So ಇದು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಎರಡು ಈಕ್ವಲ್ ಅದಾವ. ಹೌದಾ? ಇದ ಡಿಫ್ಲೆಕ್ಟ್ ಮಾಡ್ತದ, ಇದ ರೀಸ್ಟೋರ್ ಮಾಡ್ತದ. ಸೊ ಹಿಯರ್ ಲೆಟ್ ಅಸ್ ಈಕ್ವೇಟ್ ದೀಸ್ ಟು ಈಕ್ವೇಶನ್ಸ್. ಇವೆರಡು ಈಕ್ವೇಶನ್ಸ್ ಏನ್ ಮಾಡೋಣಪ್ಪ ಅಂದ್ರೆ ಈಕ್ವಲ್ ಮಾಡ್ಕೊಂಡು, ಯಾಕಂದ್ರೆ ಎರಡು ಈಕ್ವಲ್ ಅದಾವ. ಲೆಟ್ ಅಸ್ ಈಕ್ವೇಟ್ equation 1 and 2. We get, ಏನ್ ಗೆಟ್ರಿ? That is what? 2D is equal to 2R.
put the values. ಏನದರಿ BIAN is equal to K into theta. Here it is. Let us equate this equation to I. So I is equal to ಏನಾಗ್ತದೆ ನೋಡ್ರಿ, I is equal to K divided by B into A into N into theta. Here it is. This is what the constant value. K divided by is a constant value, A is a constant value, N be the number of turns. It is also a constant value. Is it clear? ಹೌದಾ? ಹಂಗಂದ್ರ ಇದನ್ನ ಹೆಂಗ್ ಬರೀಬಹುದಪ್ಪ ಅಂತಾರ, I is directly proportional to theta. I is directly proportional to theta, and this is what the proportionality constant, and this is equal to G. ಇದಕ್ಕೆ ಅಂತ ಕರಿತೀವಪ್ಪ ಅಂತಾರ ಗ್ಯಾಲ್ವನೋಮೆಟ್ರಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. Is it? G is equal to ಏನಾಗ್ತದೆ ಅವಾಗ K divided by B into A into N. Is it? ಹೌದಾ? So that's why I is directly proportional to theta. I is directly proportional to theta ಅಂತ ಕರಿತೀವಿ. ಹೌದಾ? So it can be written as ಇದರ equation ಹೆಂಗ್ ಬರೀಬಹುದಪ್ಪ ಅಂತಾರ ಇಲ್ಲಿ ನೋಡ್ರಿ, I is equal to G into theta. I is equal to G into theta ಅಂತ ಬರೀತೀವಿ. Is it? Okay. And so this is about the galvanometer. Here the I is directly proportional to theta. Okay. I think you understood. It's very important. This is the diagram, and we have discussed about working of that galvanometer also. And this is what the expression. Here it is. Let us discuss one more time. There is a deflecting torque, that is tau D is equal to B into I into A into N. We have seen this device, we have derived this expression in the last session. What is torque? That is tau is equal to B into I into A into N. ಒಂದ ಹೊಸದ ಏನು ಬಂದಪ್ಪ ಅಂದ್ರೆ N ತಗೊಂಡಿದ್ದೀನಿ. N is the number of turns which is wound on that cylinder. And restoring torque, how much it is deflected, that much it regains to its original state. ಎಷ್ಟು ಡಿಫ್ಲೆಕ್ಟ್ ಆಗಿರ್ತದೆ ಅದು ಒರಿಜಿನಲ್ ಸ್ಟೇಟಿಗೆ ಬರ್ತದೆ. ದಟ್ ಇಸ್ ವಾಟ್ ದಿ 2R K into theta ಅಂತ ಕರಿತೀವಿ. Here both are equal to each other. So let us equating the equation number 1 and 2. We get tau D is equal to 2R. ಇವೆರಡು ಈಕ್ವೇಟ್ ಮಾಡ್ಕೊಂಡ್ರೆ ನಮ್ಗೆ ಇದು ಬರ್ತೈತಿ, ಇದು ಬಂದ್ರೆ ಇದು ಬರ್ತೈತಿ, ಇದು ಬಂದ್ರೆ ಇದು ಬರ್ತೈತಿ. This is what the galvanometer. Is it? Now let us see what is sensitivity of the galvanometer. What is sensitivity of the galvanometer? It is very important definition. They may ask for 1 mark, and if they ask for 2 mark, they will tell us write the expression for sensitivity of galvanometer also. So first let us see what is sensitivity of galvanometer. Sensitivity of galvanometer andre ಏನು ನೋಡೋಣ. Sensitivity of galvanometer. Sensitivity of galvanometer. Yes, ಅಂತ ಬರೀತೀವಿ. What is sensitivity of galvanometer? ಹೌದಾ? Sensitivity ಅಂದ್ರೆ ಏನು? If a small amount of current is passed through the galvanometer, there will be a large deflection we can see in the galvanometer. Is it? That is what the sensitivity. If we pass a very small amount of current inside the galvanometer, then it will show a large deflection. It will show a large deflection inside the galvanometer. That is what the sensitivity of galvanometer anta karitivi. Sensitivity of galvanometer anna hang baritivi. That is what S is equal to theta divided by I. Theta divided by I. Or else you can also call it as sensitivity of current antanu karitivi. ಹೌದಾ? If we take a current, then we can tell it as sensitivity of current ಅಂತ ಕರಿತೀವಿ. Only first ನೋಡೋಣ what is the sensitivity of galvanometer ಅಂತ. Sensitivity of galvanometer means if a small amount of current is passed through the galvanometer, then there will be a large deflection inside the galvanometer. That is what the sensitivity of galvanometer ಅಂತ ಹೇಳ್ತೀವಿ. ಅದೇ ತರ this is what the expression. This is the expression for sensitivity
sensitivity of galvanometer. ಇದಕ್ಕೆ ನಾವು ಇನ್ನೊಂದು ಹೆಸರು ಏನು ಹೇಳ್ತೀವಪ್ಪ ಅಂತಾರ ಸೆನ್ಸಿಟಿವಿಟಿ ಆಫ್ ಕರೆಂಟ್ ಅಂತ ಹೇಳ್ತೀವಿ, ಅಥವಾ ಕರೆಂಟ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಕರೆಂಟ್ ಸೆನ್ಸಿಟಿವಿಟಿ, and this is what the expression for current sensitivity. ಏನು ಹೇಳ್ಬೋದು ಕರೆಂಟ್ ಸೆನ್ಸಿಟಿವಿಟಿಗೆ? ಹೇಗೆ ಹೇಳ್ತೀರಿ? It is the ratio of deflection in the galvanometer per unit current ಅಂತ ಕರೀತೀವಿ. Deflection in the galvanometer per unit current is called current sensitivity ಅಂತ ಕರಿತೀವಿ. Is it clear? So ಅದೇ ತರ ಇನ್ನೊಂದು ಏನ್ ಬರ್ತೈತಪ್ಪ ಅಂತಂದ್ರೆ ವೋಲ್ಟೇಜ್ ಸೆನ್ಸಿಟಿವಿಟಿ ಅಂತ ಬರ್ತೀವಿ. ವೋಲ್ಟೇಜ್ ಸೆನ್ಸಿಟಿವಿಟಿ ಏನದು? ವೋಲ್ಟೇಜ್ ಸೆನ್ಸಿಟಿವಿಟಿ voltage sensitivity. What is the voltage sensitivity? So here SI anta ಬರೀತೀರಿ, ಇಲ್ಲಿ SV ಅಂತ ಬರೀತೀರಿ. It is equal to theta divided by V. What is this theta divided by V? ಏನಿದ? Same definition. ಇಲ್ಲಿ ನಾವೇನು ತಗೊಂಡಿದ್ದಪ್ಪ ಅಂದ್ರೆ ಕರೆಂಟ್ ತಗೊಂಡಿದ್ದ, ಇಲ್ಲಿ ಏನು ತಗೋತೀವಪ್ಪ ಅಂದ್ರೆ ವೋಲ್ಟೇಜ್ ತಗೊಂಡಿವಿ. ಹೌದಾ? ಇಫ್ ದೇರ್ ಇಸ್ ಅ ಸ್ಮಾಲ್ ಅಂತ ಡೆಫಿನಿಷನ್, ಡಿಫ್ಲೆಕ್ಷನ್ ಪ್ರೊಡ್ಯೂಸ್ ಇನ್ ದ ಗ್ಯಾಲ್ವಾನೋಮೀಟರ್ ಪರ್ ಯೂನಿಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ, ಅಥವಾ ಪರ್ ಯೂನಿಟ್ ವೋಲ್ಟೇಜ್ ಅಂತ ಹೇಳ್ತೀವಿ. ಅದಕ್ಕೆ ನಾವೇನು ಕರಿತೀವಿ? ವೋಲ್ಟೇಜ್ ಸೆನ್ಸಿಟಿವಿಟಿ. ಇಸ್ ಇಟ್ ಕ್ಲಿಯರ್? ಹೌದಾ? ನೋಡ್ರಿ, ನಾವೇನು ಡಿಸ್ಕಷನ್ ಮಾಡಿದ್ವಿ ಇವಾಗ? Sensitivity of galvanometer. Sensitivity of galvanometer means if a small amount of current is passed through the galvanometer, it produces the large deflection. That is what the sensitivity of galvanometer ಅಂತ ಹೇಳ್ತೀವಿ. So we can take two types here. One is current sensitivity, another one is voltage sensitivity. So current sensitivity means if a current is passed, ಅಥವಾ the galvanometer is produces deflection per unit current ಅಂತ ಕರಿತೀವಿ. The galvanometer produces the deflection per unit current. That is what the current sensitivity. And here the galvanometer produces the deflection per unit potential difference is called voltage sensitivity ಅಂತ ಹೇಳ್ತೀವಿ. And this is what the moving coil galvanometer. Very important concept. Now let us discuss how to convert galvanometer into voltmeter and how to convert galvanometer into ammeter. Okay.